ನಿಮಗೆ ಗೊತ್ತಾ IT ಸೆಕ್ಟರ್ ನಮ್ಮ ಇಂಡಿಯಾದಲ್ಲಿ ಬೂಮ್ ಆಯಿತು ಅಂತ ಅಂದ್ರೆ ನಿಮ್ಮ ಕೋಡಿಂಗ್ ಟ್ಯಾಲೆಂಟ್ ಇಂದ ಅಲ್ಲ, ಈ ಒಂದು ಡಿಸಿಷನ್ ಇಂದ. 1974 ನಮ್ಮ ಇಂಡಿಯನ್ ಗವರ್ನಮೆಂಟ್ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಿಕಾಸ್ ಇವ್ರ ತಲೆಯಲ್ಲಿ ಇರುತ್ತೆ ಫಾರಿನ್ ಕಂಪನಿಗಳು ನಮ್ಮ ದೇಶದ ರಿಸೋರ್ಸಸ್ ನ ಯೂಸ್ ಮಾಡ್ಕೊಂಡು ತುಂಬಾ ಪ್ರಾಫಿಟ್ ಮಾಡ್ತಾ ಇದಾವೆ, ಅದರಿಂದ ನಮ್ಮ ದೇಶದಲ್ಲಿ ಸ್ಕೇರ್ಸಿಟಿ ಜಾಸ್ತಿ ಆಗ್ತಾ ಇದೆ ಅಂತ. ಅದಕ್ಕೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಒಂದು ಕಂಡೀಷನ್ ಹಾಕ್ತಾರೆ, ಇಫ್ ನೀವೇನಾದ್ರೂ ನಮ್ಮ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ನಿಮ್ಮ ಕಂಪನಿಗಳ 40% ಈಕ್ವಿಟಿನ ನಮ್ಮ ಇಂಡಿಯನ್ ಕಂಪನಿಗಳ ಜೊತೆ ಡೈಲ್ಯೂಟ್ ಮಾಡಬೇಕು, ಆರ್ ನಿಮ್ಮ ಕಂಪನಿಗಳನ್ನ ಕಂಪ್ಲೀಟ್ ಆಗಿ ನಮ್ಮ ಇಂಡಿಯನ್ ಕಂಪನಿಗಳಾಗಿ ಕನ್ವರ್ಟ್ ಮಾಡಬೇಕು ಅಂತ. ಆಕ್ಚುಯಲ್ ಸ್ಟೋರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಎಮೋಷನಲ್ ಡಿಸಿಷನ್ ಇಂದ ಕೋಕೋ ಕೋಲಾ ಮತ್ತೆ IBM ತರ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಇಂಡಿಯಾ ಬಿಟ್ಟು ಹೊರಗೆ ಹೋಗ್ತವೆ. ಇದರಿಂದ ನಮ್ಮ ಇಂಡಿಯನ್ ಇಂಡಸ್ಟ್ರೀಸ್ ಹೈ ಕಾಸ್ಟ್ ಮತ್ತೆ ಲೋ ಕ್ವಾಲಿಟಿ ಆಗುತ್ತೆ. ಇದಕ್ಕೆ ಫಾರಿನ್ ಕಂಪನೀಸ್ ನಮ್ಮ ಇಂಡಿಯಾಗೆ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ತರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇದು ಮ್ಯಾಸಿವ್ ಇಲ್ಲೀಗಲ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದ್ರೆ ಬ್ಲಾಕ್ ಮಾರ್ಕೆಟ್ ಗೆ ದಾರಿ ಮಾಡಿಕೊಡುತ್ತೆ. ಇದರಿಂದ 1991 ಅಷ್ಟೊತ್ತಿಗೆ ನಮ್ಮ ಇಂಡಿಯಾ ಕಂಪ್ಲೀಟ್ ಆಗಿ ಬ್ಯಾಂಕ್ರಪ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಗವರ್ನಮೆಂಟ್ ಹತ್ರ ಇದ್ದಿದ್ದ ಫಾರಿನ್ ಎಕ್ಸ್ಚೇಂಜ್ ಬರೀ 2 ರಿಂದ 3 ವಾರಕ್ಕೆ ಸಾಲ್ತಿತ್ತು ಅಷ್ಟೇ. ಇಫ್ ನಾವೇನಾದ್ರೂ ಪೆಟ್ರೋಲ್ ನ ಇಂಪೋರ್ಟ್ ಮಾಡಬೇಕು ಅಂತ ಅಂದ್ರೆ ನಮ್ಮ ದೇಶದ ಗೋಲ್ಡ್ ನ ಬೇರೆ ಫಾರಿನ್ ಬ್ಯಾಂಕ್ಸ್ ಹತ್ರ ಮಾರ್ಟೇಜ್ ಮಾಡಬೇಕಿತ್ತು. ಇದರಿಂದ ಜಾಬ್ಸ್ ಕಡಿಮೆ ಆಗುತ್ತೆ, ಚಾಯ್ಸಸ್ ಕಡಿಮೆ ಆಗುತ್ತೆ ಅಂಡ್ ಗ್ರೋತ್ ತುಂಬಾ ಸ್ಲೋ ಆಗುತ್ತೆ. ಒಂದ್ ಕಡೆ ವರ್ಲ್ಡ್ ಮೂವ್ ಆಗ್ತಾ ಇದ್ರೆ ಇಂಡಿಯಾ ಒಂದೇ ಕಡೆ ಸ್ಟಕ್ ಆಗಿರುತ್ತೆ. ಫೈನಲಿ ನಮ್ಮ ಗವರ್ನಮೆಂಟ್ ಗೆ ಅರ್ಥ ಆಗುತ್ತೆ, ಇಫ್ ಏನಾದ್ರೂ ಈ ಸಿಸ್ಟಮ್ ಕಂಟಿನ್ಯೂ ಆಯ್ತು ಅಂತ ಅಂದ್ರೆ ನಮ್ಮ ದೇಶ ಸರ್ವೈವ್ ಆಗಲ್ಲ ಅಂತ. ಅವಾಗ ಬರುತ್ತೆ ಒಂದು ಬೋಲ್ಡ್ ಅಂಡ್ ರಿಸ್ಕಿ ಡಿಸಿಷನ್. 1991 ನಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಜೊತೆ ಪ್ರೈಮ್ ಮಿನಿಸ್ಟರ್ PV ನರಸಿಂಹರಾವ್ ಅವರು ಸೇರ್ಕೊಂಡು ಎಕನಾಮಿಕ್ ಲಿಬರಲೈಸೇಷನ್ ನ ಅನೌನ್ಸ್ ಮಾಡ್ತಾರೆ. ಇದರಿಂದ ಆದ 3 ಮೇನ್ ಚೇಂಜಸ್ ಏನು ಅಂತ ಅಂದ್ರೆ ಪ್ರೈವೇಟ್ ಕಂಪನೀಸ್ ಗಳಿಗೆ ಸ್ವಲ್ಪ ಫ್ರೀಡಮ್ ಸಿಗುತ್ತೆ ಅಂಡ್ ಫಾರಿನ್ ಕಂಪನೀಸ್ ಗಳು ಮತ್ತೆ ಇಂಡಿಯಾಗೆ ಎಂಟರ್ ಆಗ್ತವೆ. ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ರೂಲ್ಸ್ ಸ್ವಲ್ಪ ಸಿಂಪ್ಲಿಫೈ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗುತ್ತೆ. ಈ ಒಂದು ಡಿಸಿಷನ್ ಇಂದ ಇನ್ಫೋಸಿಸ್, TCS ಮತ್ತೆ ವಿಪ್ರೋ ಸ್ಕೇಲ್ ಆಗುತ್ತೆ. IT ಜಾಬ್ಸ್ ಎಕ್ಸ್ಪ್ಲೋರ್ಡ್ ಆಗುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಎಂಪ್ಲಾಯೀಸ್ ಸ್ಯಾಲರೀಸ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ಕೆರಿಯರ್ ಆಪ್ಷನ್ಸ್ ಕೂಡ ಗ್ರೋ ಆಗುತ್ತೆ. 1991 ನಲ್ಲಿ ಥೌಸಂಡ್ಸ್ ಇಂದ ಲ್ಯಾಕ್ಸ್ ಆಫ್ IT ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಇಫ್ ನೀವೇನಾದ್ರೂ ಇವತ್ತು 30,000, 50,000, 1 ಲಕ್ಷ ಸ್ಯಾಲರಿ ತಗೊಂತಾ ಇದ್ದೀರಾ ಅಂತ ಅಂದ್ರೆ ಇದು ಲಕ್ಕಿಂದ ಅಲ್ಲ, ಈ ಒಂದು ಡಿಸಿಷನ್ ಇಂದ. ಲೆಸನ್ ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶ ಎಮೋಷನ್ಸ್ ಇಂದ ಚೇಂಜ್ ಆಗಲ್ಲ, ಕೆಲವೊಂದು ಹಾರ್ಡ್ ಡಿಸಿಷನ್ ಇಂದ ಚೇಂಜ್ ಆಗುತ್ತೆ. ಕೆಲವೊಂದ್ಸಲ ಅನ್ಪಾಪ್ಯುಲರ್ ಡಿಸಿಷನ್ ಕೂಡ ಲಾಂಗ್ ಟರ್ಮ್ ಪ್ರೋಗ್ರೆಸ್ ನ ಕ್ರಿಯೇಟ್ ಮಾಡುತ್ತೆ. ಇವಾಗ ಇದು ನಮ್ಮ ಎಲ್ಲಾ ಇಂಡಿಯನ್ಸ್ ಗೊತ್ತಾಗೋ ತರ ನೀವು ಶೇರ್ ಮಾಡಿ ಅಂಡ್ ಇದೇ ತರ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನ ನೀವು ನೋಡ್ಬೇಕು ಅಂತ ಇದ್ರೆ ಮಾರ್ಕಿ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಘು ಸೈನಿಂಗ್ ಆಫ್.